ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ ನಮ್ಮ ಮನೆಯವರಿಗೋಸ್ಕರ. ಹಾಗಾಗಿ ನಾನು ಇವತ್ತು ಇಲ್ಲಿ ಜೀರಾ ರೈಸು ಮತ್ತು ದಾಲ್ ಫ್ರೈಯನ್ನು ರೆಡಿ ಮಾಡ್ತಾಯಿದ್ದೀನಿ. ಅವರಿಗೆ ಸರ್ಪ್ರೈಸ್ ಏನು ಅಂತ ಗೊತ್ತಿಲ್ಲ. ಇದೇ ಅನಿಸುತ್ತೆ ನಮ್ಮ ಫಸ್ಟ್ ಕ್ಯಾಂಡಲ್ ಲೈಟ್ ಡಿನ್ನರ್. ನಾನು ಹಾಗೆ ಏನೋ ಮಾಡೋಣ ಪ್ಲ್ಯಾನ್ ಮಾಡಿ ಅದಕ್ಕೆ ಮಾಡ್ತಾಯಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ, ಬಟ್ ನಾನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ಗೊತ್ತು, ಬಟ್ ಹೀಗೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಅನ್ನೋದು ಅವರಿಗೆ ಗೊತ್ತಿಲ್ಲ. ಯಾಕೆ ಮಾಡ್ತಾ ಇದ್ದಾಳೆ ಇವತ್ತು ಅಂತ ಅಂದ್ಕೊಂಡ್ರು. ಕೇಳಿದರು, ಯಾಕೆ ಸಡನ್ನಿ ಜೀರಾ ರೈಸ್ ಮಾಡೋಕತ್ತೀಯಾ ಅಂಥೇಳಿ. ಇಲ್ಲ, ಯಾಕೋ ಚೇಂಜಸ್ ಇರಲಿ ಸ್ವಲ್ಪ ಅಂಥೇಳಿ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ನೈಟ್ ಅಷ್ಟಾಗಿ ನಾನು ರೈಸ್ ಐಟಮ್ಸ್ ಏನೂ ಮಾಡೋದಿಲ್ಲ, ನೈಟ್ ರೈಸ್ ತಿನ್ನೋದು ಒಳ್ಳೆಯದಲ್ಲ ಅಂಥೇಳಿ ಚಪಾತಿ ರೊಟ್ಟಿ ಹೀಗೆ ಮಾಡೋದು. ಬಟ್ ಇವತ್ತು ರೈಸ್ ಮಾಡ್ತಿದ್ದೀನಲ್ಲ, ಹಾಗಾಗಿ ಕೇಳಿದ್ರು ಯಾಕೆ ರೈಸ್ ಮಾಡ್ತಾಯಿದ್ದೀಯಾ ಡಿನ್ನರಿಗೆ ಅಂಥೇಳಿ. ಇಲ್ಲ, ಹಾಗೆ ಯಾಕೋ ಚೇಂಜಸ್ ಇರಲಿ, ತಿನ್ನಬೇಕು ಅನ್ನಿಸ್ತು ಹಾಗಾಗಿ ಅಂತ ಹೇಳಿದೆ. ಅದರದ್ದು ರೆಸಿಪಿ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಜೀರಾ ರೈಸು ಮತ್ತು ದಾಲ್ ಫ್ರೈನ ಬೇಗ ಇನ್ಸ್ಟಂಟಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ನಾನು ಸ್ವೀಟ್ ಜಾಮೂನ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅವರು ನನಗೆ ಸರ್ಪ್ರೈಸಾಗಿ ಬರ್ತಾ ಆಫೀಸಿಂದ ಚಂಪಾಕಲಿಯನ್ನು ತೊಗೊಂಡು ಬಂದಿದ್ರು. ಹಾಗಾಗಿ ಮತ್ತೆ ಜಾಮೂನ್ ಮಾಡಲಿಕ್ಕೆ ಹೋಗಲಿಲ್ಲ, ಅದೇ ಇತ್ತಲ್ಲ. ಹಾಗಾಗಿ ಓಕೆ ಇರಲಿ, ನೆಕ್ಸ್ಟ್ ನಾಳೆ ಮಾಡ್ಕೊಳ್ಳೋಣ, ಜಾಮೂನು ಇರಲಿ, ಚಂಪಾಕಲಿನೇ ಸ್ವೀಟು ಅದೊಂದು ಅಂಥೇಳಿ ಜಸ್ಟು ಜೀರಾ ರೈಸು ಮತ್ತು ದಾಲ್ ಫ್ರೈನ ಮಾಡ್ತಾಯಿದ್ದೆ. ಹೀಗೆ ನಮ್ಮ ಲೈಫಲ್ಲಿ ಸಣ್ಣ ಪುಟ್ಟ ಖುಷಿಯನ್ನು ನಮಗೆ ನಾವು ಟೈಮ್ ಸ್ಪೆಂಡ್ ಮಾಡ್ಕೊಳೋದು ತುಂಬಾ ಖುಷಿ ಕೊಡುತ್ತೆ. ಅವರು ನಮಗೆ ಏನಾದರೂ ಸರ್ಪ್ರೈಸ್ ಕೊಡೋದು, ನಾವು ಅವರಿಗೆ ಏನಾದರೂ ಸರ್ಪ್ರೈಸ್ ಕೊಡೋದು, ಇದು ಲೈಫಲ್ಲಿ ಒಂದು ಹುರುಪು ಆ ಥರ ಹಂಗೆ ಅನಿಸುತ್ತೆ, ಫೀಲ್ ಆಗುತ್ತೆ. ನಮಗಾಗಿ ಯಾರೋ ಏನೋ ಮಾಡ್ತಿದ್ದಾರೆ ಅನ್ನೋ ಫೀಲ್ ಕೊಡುತ್ತೆ. ಹೀಗೆ ಕಾನ್ಸ್ಟೆಂಟಾಗಿ ಲೈಫು ಲೀಡ್ ಮಾಡ್ತಾಯಿದ್ರೆ ಸ್ವಲ್ಪ ಏನೂ ಇಲ್ಲ, ಓಕೆ ಹಾಗೆ ಹೋಗ್ತಾ ಇದೆ ಅನ್ನೋ ಫೀಲ್ ಇರುತ್ತೆ. ಬಟ್ ಸಣ್ಣ ಪುಟ್ಟ ಈ ಥರ ಏನಾದರೂ ನಮ್ಮ ಲೈಫಲ್ಲಿ ನಡೀತಾ ಇದ್ದರೆ ತುಂಬಾ ಖುಷಿಯಾಗಿ ಪೀಸ್ಫುಲ್ಲಾಗಿ ನಮ್ಮ ಲೈಫ್ನ ನಾವು ಲೀಡ್ ಮಾಡ್ಕೋಬೋದು. ಹಾಗಾಗಿ ನಾನು ಸಡನ್ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿ ಓಕೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಂಜೆ ಇವತ್ತು ಫ್ರೈಡೇ ಆಗಿದ್ದರಿಂದ ಸಂಜೆ ಟೆಂಪಲಿಗೆ ಕೂಡ ಹೋಗಿ ಬಂದಿದ್ವಿ. ನಾನು ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ, ಹಾಗೆ ಬೇಗನೆ ಅಡುಗೆ ಮಾಡೋಣ ಅಂಥೇಳಿ ಹಾಗೆ ಮಾಡ್ತಾಯಿದ್ದೆ. ಅದ್ರ ರೆಸಿಪಿ ವೀಡಿಯೋಸ್ ಕೂಡ ಮಾಡ್ಕೋತಾ ಇದ್ದೀನಿ. ಹಾಗೆ ಮಾಮೂಲಿ ಅಡುಗೆ ಮಾಡಬೇಕು ಅಂದರೆ ಬೇಗನೆ ಆಗಿಬಿಡುತ್ತೆ, ಬಟ್ ವಿಡಿಯೋ ಮಾಡ್ಕೊತ ಮಾಡೋದಲ್ವ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಕ್ವಿಕ್ಕಾಗಿ ನಾನು ಮಾಡಿದ್ದೆ. ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಇನ್ ಮಾಡಿ. ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಇಲ್ಲಿ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀನಿ. ದಾಲ್ ಕೂಡ ನಾನು ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲಿಗೆ ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗನ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಮೆಣಸಿನ್ಕಾಯಿನ ಆ್ಯಡ್ ಮಾಡಿ ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಬೇಕು. ಅದಾದಮೇಲೆ ಆನಿಯನನ್ನು ಹಾಕಿ ಸ್ವಲ್ಪ ಹೊತ್ತು ಬ್ರೌನ್ ಆಗೋ ತನಕ ಆನಿಯನನ್ನು ಫ್ರೈ ಮಾಡಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಬೇಕು. ನಾನು ಪೇಸ್ಟ್ ಯಾವಾಗಲೂ ಮಾಡಿ ಇಟ್ಕೊತಿದ್ದೆ, ಬಟ್ ಖಾಲಿ ಆಗಿತ್ತು, ಹಾಗಾಗಿ ಫ್ರೆಶ್ ಆಗಿ ಕುಟ್ಟಿನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ. ವಿಡಿಯೋ ಮಾಡ್ಕೊತ ಮಾಡೋದಲ್ವ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಹಾಗಾಗಿ ಸಂಜೆ ಬೇಗನೆ ಅಡುಗೆನ ಸ್ಟಾರ್ಟ್ ಮಾಡಿದ್ದೆ. ಬೇಳೆನೇ ಹಾಕಬೇಕು. ಬೇಳೆ ಹಾಕೋದಕ್ಕಿಂತ ಮುಂಚೆನೇ ಟೊಮ್ಯಾಟೋನ ಹಾಕಬಾರ್ದು. ಆನಿಯನನ್ನು ಹಾಕಾದ್ಮೇಲೆ ಬೇಳೆನ ಹಾಕಿ ಒಂದು ರೌಂಡು ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟಿ ಆಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ಎಣ್ಣೆನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಹೀಗೆ ಸಡನ್ನಾಗಿ ಕ್ಯಾಂಡಲ್ ಲೈಟ್ ಡಿನ್ನರ್ನ ನೀವು ಮನೆಯಲ್ಲಿ ಸರ್ಪ್ರೈಸ್ ಪ್ಲ್ಯಾನ್ ಮಾಡಬೇಕು ಅಂತ ಅಂದರೆ ಈಗ ಏನಾದರೂ ಒಂದು ರೆಸಿಪಿನ ಮಾಡಿ ಮನೆಯಲ್ಲಿನೇ ನಾವು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾನು ಇಲ್ಲಿ ಸಿಂಪಲ್ಲಾಗಿ ಮನೆಯಲ್ಲಿರೋದೇ ಯೂಸ್ ಮಾಡಿ ಯಾವ ಥರ ಸರ್ಪ್ರೈಸ್ ಪ್ಲ್ಯಾನ್ ಮಾಡಬೇಕು, ಯಾವ ಥರ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋನ ಕೊಟ್ಟಿದ್ದೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಇದನ್ನು 3 ವಿಷಲ್ ಬಿಡಬೇಕಾಗುತ್ತೆ. ಅದು ಫುಲ್ ಸ್ಮ್ಯಾಶ್ ಆಗಬೇಕು ಬೇಳೆ, ಹಾಗಂದರೆ ಅದು ಚೆನ್ನಾಗಿ ಅನಿಸುತ್ತೆ.
ಇದು ಈ ಕಡೆ ಅದು ವಿಜಿಲ್ ಬರಲಿ ಅಷ್ಟರಲ್ಲಿ ನಾನು ಜೀರಾ ರೈಸ್ ಮಾಡೋಣ ಅಂಥೇಳಿ ಅದಕ್ಕೆ ಎರಡು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಆ್ಯಂಡ್ ಜೀರಾ ರೈಸನ್ನೇ ತೊಗೊಂಡು ಬಂದಿದ್ವಿ, ಬಾಸುಮತಿ ಅಥವಾ ನಾರ್ಮಲ್ ರೈಸ್ ಇಲ್ಲ, ಜೀರಾ ರೈಸ್ ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದು. ಆ್ಯಕ್ಚುಲಿ ಬಾಸುಮತಿ ರೈಸ್ ತರಲಿಕ್ಕೆ ಅಂತ ಹೋಗಿದ್ದು, ಅವರು ಇಲ್ಲ ಜೀರಾ ರೈಸಿಗೆ ಅಂದರೆ ಇದೇ ಚೆನ್ನಾಗಿರುತ್ತೆ, ಇದನ್ನೇ ತೊಗೊಂಡು ಹೋಗ್ರಿ ಅಂತ ಹೇಳಿದರು. ಬಟ್ ಓಕೆ, ಬಾಸುಮತಿ ಥರ ಏನು ಇಲ್ಲ, ಬಟ್ ಓಕೆ ಅನ್ನಿಸ್ತು, ಚೆನ್ನಾಗಿಯೇ ಬಂತು ಟೇಸ್ಟು. ಬಟ್ ಬಾಸುಮತಿಲಿ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು. ನೀವು ಮಾಡೋದಾದರೆ ಬಾಸುಮತಿಲಿ ಕೂಡ ಟ್ರೈ ಮಾಡ್ಕೋಬೋದು, ಬೇಗನೆ ಆಗೋಗುತ್ತೆ ಜೀರಾ ರೈಸು. ಬೆಳಗ್ಗೆ ಟಿಫನಿಗೂ ಕೂಡ ಬೇಗನೆ ಮಾಡ್ಕೊಂಬಿಡ್ಬೋದು. ನಾನು ತುಂಬ ದಿನ ಆಗಿತ್ತು ಮಾಡೇ ಇರಲಿಲ್ಲ. ಇವಾಗ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಅದಕ್ಕೆ ಒಂದು ಪಲಾವ್ ಎಲೆ, ಜೀರಿಗೆ, ಮಸ್ಟ್ ಆ್ಯಂಡ್ ಶುಡ್ ಜೀರಿಗೆ ಹಾಕಲೇಬೇಕಲ್ವ, ಆಬ್ವಿಯಸ್ಲಿ ಜೀರಾ ರೈಸ್ ಅಂದರೆ ಅದಕ್ಕೆ ಗೋಡಂಬಿನೂ ಹಾಕಬೇಕು. ಬಟ್ ಗೋಡಂಬಿ ಇರಲಿಲ್ಲ, ಹಾಗಾಗಿ ನಾನು ಜಸ್ಟು ಜೀರಿಗೆ, ಪಲಾವ್ ಎಲೆ, ಚಕ್ರಮೊಗ್ಗು ಮತ್ತು ಒಂದು ಏಲಕ್ಕಿನ ಹಾಕಿದ್ದೀನಿ. ಹಾಕಿ ಆನಿಯನ್ ಆ್ಯಕ್ಚುಲಿ ಹಾಕೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಇರಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಇನ್ಸ್ಟೆಂಟ್ಲಿ ಆನಿಯನನ್ನು ಕಟ್ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. 2 ಮೆಣಸಿನ್ಕಾಯಿನ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಇಲ್ಲಿ ಹಾಕೋಬೋದು. ಆನಿಯನ್ನ ಕಟ್ ಮಾಡಿ ಹಾಕಿ ಏನಿಲ್ಲ, ಜಸ್ಟ್ ಅದು ಜೀರಾ ರೈಸ್ ವಾಶ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು, ನಾನು 4 ಕಪ್ ಅಕ್ಕಿಗೆ 3 ಕಪ್ ನೀರನ್ನು ಹಾಕಿದ್ದೆ. ಚೆನ್ನಾಗೇ ಬಂತು, ಉದುರುದ್ರಾಗಿ ಚೆನ್ನಾಗೇ ಬಂತು. ನೀರನ್ನು ನೋಡಿ ಹಾಕೋಬೇಕು, ಅದು ಒಂದೊಂದು ರೈಸಿಗೆ ಒಂದೊಂದು ಥರ ನೀರಿರುತ್ತೆ. ಇದನ್ನು ಕುಕ್ಕರಲ್ಲಿ ವಿಜಿಲ್ ಹೊಡಿಸ್ಬಾರ್ದು, ಜೀರಾ ರೈಸ್ನ ಹಾಗೆ ಬೇಯಿಸ್ಬೇಕು, ಬಾಯ್ಲ್ ಮಾಡಬೇಕು. ಹಾಗಾಗಿ ಅಂದ್ರೇ ಚೆನ್ನಾಗಿ ಬರೋದು ಅದು. ನಾನು ಬಾಯ್ಲೇ ಮಾಡ್ತಾಯಿದ್ದೆ ಅಷ್ಟೇ. ನೀರು ಹಾಕಿ ಉಪ್ಪೆಲ್ಲ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕಿ ಮುಚ್ಚಿ ಇಟ್ಟೆ ಅದು ಕುದಿಲಿಕ್ಕೆ. 20 ಮಿನಿಟ್ಸಲ್ಲಿ 2 ಕೂಡ ರೆಡಿನೇ ಆಗೋಯಿತು. ಅವರಿಗೆ ಸರ್ಪ್ರೈಸ್ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಅಡುಗೆ ಮಾಡ್ತಾಯಿದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ಅವರು ಆರಾಮಿದ್ದಾರೆ. ನಾನು ಎಲ್ಲ ಮುಗಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟೆ. ಎಲ್ಲ ನಾನು ಅಡುಗೆ ಮಾಡಿದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಅಂದ್ರೇ ಬೇಗನೆ ಆಗಿಬಿಡುತ್ತೆ, ನನಗೂ ಟೈಮ್ ಸೇವ್ ಆಗುತ್ತೆ. ಇಲ್ಲಿ ಹಾಲಿನ ಕೆನೆನ ತೆಗೆದಿಡ್ತಾ ಇದ್ದೀನಿ. ನಾನು ಮನೆಯಲ್ಲೇ ಬೆಣ್ಣೆನ ತೆಗಿಯೋದ್ರಿಂದ ಡೈಲಿ ಹಾಲಿನ ಕೆನೆನ ತೆಗಿತೀನಿ, ಮೊಸರಿಗೂ ಹಾಕಿ ಅದರದ್ದು ಕೆನೆನೂ ತೆಗೆದಿಟ್ಟಿರ್ತೀನಿ. ತುಂಬ ಟೇಸ್ಟಿಯಾಗಿ ನಾನು ಮನೆಯಲ್ಲೇ ಬೆಣ್ಣೆ ತುಪ್ಪ ಎಲ್ಲ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡೋದು, ಹೊರಗಡೆಯಿಂದ ಏನನ್ನೂ ಬೈ ಮಾಡೋದಿಲ್ಲ. ಒಂದು 15 ಡೇಸಿಗೊಮ್ಮೆ ತೆಗಿತೀನಿ. ಒಂದು 15 ಡೇಸ್ ಸಾಕು, ಫ್ರಿಜ್ಜಲ್ಲಿ ಇಟ್ಕೊಂಡು ಕೆನೆನ ಒಂದು 15 ಡೇಸ್ ಅನ್ನೋಷ್ಟೊತ್ತಿಗೆ ಮಾಡಿಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಅದರದ್ದು ವಿಡಿಯೋನು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಈಗ ಇದು ವಿಜಿಲ್ ಬಂದಿದೆ, ಆ ಕಡೆನದು ಕುದೀತಾ ಇದೆ. ಸ್ವಲ್ಪ ಕೊತ್ತಂಬರಿ ಹಾಕಬೇಕಿತ್ತು, ಅದನ್ನು ವಾಶ್ ಮಾಡಿ ಇಟ್ಕೊಂಡೆ. ಅದನ್ನು ಸ್ವಲ್ಪ ಚಾಪ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ತಿನ್ನೋದ್ರಿಂದ ಕಾಲು ನೋವು ಬರುತ್ತೆ ಅಂತಾರೆ, ಹಂಗಾಗಿ ಸ್ವಲ್ಪನೇ ಕೊತ್ತಂಬರಿಯನ್ನು ತಿನ್ನಬೇಕು, ಹೆವಿಲಿ ತಿನ್ನೋಕ್ಕಾಗಬಾರ್ದು. ನಾವು ಯಾವಾಗಾದರೂ ಅಷ್ಟೇ ತಿಂತೀವಿ, ರೆಗ್ಯುಲರಾಗಿ ಕೊತ್ತಂಬರಿನ ಯೂಸ್ ಮಾಡಲ್ಲ, ಏನೋ ಕಾಲು ಹಿಡ್ಕೊಳ್ಳುತ್ತೆ, ವಾಯ ಅದೆಲ್ಲ ಆ ಥರ ಅಂತ ಅಂತಾರೆ. ಮೇ ಬಿ ಅದೇ, ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಕೊತ್ತಂಬರಿನ ಯೂಸ್ ಮಾಡೋದು. ಈ ಥರ ರೆಸಿಪಿ ಎಲ್ಲ ಮಾಡಿದಾಗ ಹಾಕಿರ್ತೀನಿ. ಓಕೆ, ಎಲ್ಲ ಮುಗೀತು. ಅವರು ಅಷ್ಟೊತ್ತಿಗೆ ಏನೇನೋ ಮಾಡ್ತಾಯಿದ್ರು. ನಾನು ಎಲ್ಲ ಮುಗಿಸಿ ಮತ್ತೇನು ಮಾಡಬಹುದು ಅಂತ ನೋಡಿದಾಗ ಸೂಪ್ ಮಾಡೋಣ ಅಂತ ಅನ್ನಿಸ್ತು. ಸೂಪ್ ಮಾಡೋದು ನಂಗೆ ಅಷ್ಟು ಲೈಕ್ ಆಗಲ್ಲ ಸೂಪು, ಇವರಿಗೆ ಸೂಪ್ ಅಂದರೆ ಇಷ್ಟ. ಹಾಗಾಗಿ ಏನು ಮಾಡ್ಬೋದು ಅಂತ ಅಂದಾಗ ಒಂದು ಐಡಿಯಾ ಹೊಳಿತು ಸೂಪ್ ಮಾಡೋದಂತೂ ತುಂಬಾ ಈಸಿ. ಅಂದರೂ ನೋಡ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂತ, ಮತ್ತೆ ಬೇರೆ ಥರ ಇರುತ್ತೇನೋ ಅಂಥೇಳಿ. ಏನಿಲ್ಲ, ಬಿಸಿನೀರನ್ನು ಕುದಿಸಿ ಅದು ಗ್ಯಾಸ್ ಆಫ್ ಮಾಡಿ ಈ ಪೌಡರ್ ಸೂಪಿನ ಪೌಡರ್ ಇರುತ್ತೆ ಅದನ್ನು ಆ್ಯಡ್ ಮಾಡಿ ಒಂದು ಚಮಚ ತಗೊಂಡು ಹಿಂಗೆ ಅಳ್ಳಾಡಿಸ್ಬಿಟ್ರೆ ಸೂಪ್ ರೆಡಿಯಾಗಿಬಿಡುತ್ತೆ. ನನಗೇನು ಅಷ್ಟು ಲೈಕ್ ಆಗಲ್ಲ, ಬಟ್ ಇವ್ರಿಗೆ ಇಷ್ಟ ಅಂತ ಮಾಡಿಟ್ಟಿದ್ದೆ. ನೋಡಿ, ನಾನು ಈ ಥರ ಕ್ಯಾಂಡಲ್ ಲೈಟ್ನ ಡಿನ್ನರ್ನ ರೆಡಿ ಮಾಡಿದ್ದೆ. ಅದು ರೆಡಿ ಮಾಡೋ ವಿಡಿಯೋನೇ ತೊಗೊಳಕ್ಕಾಗಲಿಲ್ಲ, ನಾನು ಮರ್ತೇ ಬಿಟ್ಟೆ. ನಾನು ಕೂಡ ಚೆನ್ನಾಗಿ ವೆಸ್ಟರ್ನ್ ಆಗಿ ರೆಡಿಯಾಗಿದ್ದೆ. ಅವ್ರನ್ನ ಹೊರಗಡೆ ಕಳಿಸಿದ್ದೆ, ಹೋಗ್ರಿ ನಾನೇನೋ ಸರ್ಪ್ರೈಸ್ ಮಾಡಿದ್ದೀನಿ ಅಂತ ಹೇಳಿ. ಈ ಥರ ರೆಡಿ ಮಾಡಿ ಓಕೆ ಬಂದರು ಅವರು. ಬೇಗ ನಾನು ಹರಿಬರಿ ಆಗಿಬಿಡ್ತು. ಲೈಟ್ ಆಫ್ ಮಾಡಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. Control.
ಅದ ಇರ್ಲಿ ಪ್ಯಾಂಟ್ ನೋಡಲೇ ಇದನ್ನ ನೋಡಲೇ ಏನಿದೆ ಏನಿದೆ ಏನ್ ಹೇಳು ತಡಿ ನಿಮಿಷ ಮ್ಯಾಲ ಒಂದು ಪ್ಲೇಟ್ ಹಾಕೊಂಡು ಬರ್ರೆ ವಿಡಿಯೋ ಮಸ್ತ್ ಸರಿ ಅಂತ ಕಾಣಲ್ಲ ನನ್ನ ಹತ್ರ ಬಾ ಇಲ್ಲಿ ಮಮ್ಮಿ ಮೇಲೆ ಕೊಂಡ್ರು ಬಾ ಮಸ್ತ್ ಇದು ಸ್ವೀಟ್ ಇದನ್ನ ತಿನ್ನ ಆಮೇಲೆ ಹೆಸರೇನಂತ ಚಂಪಾಕಲಿ ಆ ಕಲಿ ಈ ಕಲಿ ಪಂಚಕಲಿ ಏನೋ ಹೇಳ್ತವ ಮಲಾಯಿ ಸೂಪ್ ಪಡಿಬೇಕು ನಾವು ಬಾ ಬಾಯ್ ತಿನ್ನ ಇಡಿ ಮಗರಿ ಮಮ್ಮಿ ಕುಡಿಸ್ತದ ಬಾ ಇದು ತಿನ್ ಕುಡಿ ಇದು ಅದು ಎರಡು ಒಂದರ ಚಂಪಾಕಲಿ ಇದೆ ಅದ ಇನ್ನೇ ಎರಡು ಬೇರೆ ಬೇರೆ ಅದು ಸೌಂಡ್ ಬರ್ತದೆ ಅಷ್ಟೇ ಆಮೇಲೆ ಎಲ್ಲ ನೋಡಿ ಯಾವ್ದು ಚಲೋ ಇರ್ತದೆ ಸ್ವಲ್ಪ ಬಿಸಿ ಆಗ್ತಾನೆ ಇಲ್ಲ ಸುಡ ಆಗ್ತದೆ ಹೊಗೆ ಬರ್ತೈತಿ ಹೊಗೆ ಬರಾತೈತಿ ಬಾರ್ಲಿ ಕಮ್ಮಿ ಹೀಗೆ ಚಂಪಾಕಲಿನ ತಿಂತಾ ಸೂಪನ್ನು ಕುಡಿತಾ ಜೀರಾ ರೈಸು ದಾಲ್ ಫ್ರೈ ಎಲ್ಲನೂ ತಿಂದು ಕ್ಯಾಂಡಲ್ ಲೈಟ್ ಡಿನ್ನರ್ನ ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಜೊತೆಗೆ ಪ್ರೈಮಲ್ಲಿ ಮಾರ್ಟಿನ್ ಮೂವಿಯನ್ನು ಹಾಕಿದ್ರು, ಅದು ಬಂದಿತ್ತು. ಮಾರ್ಟಿನ್ ಮೂವಿನ ನೋಡ್ತಾ ಕ್ಯಾಂಡಲ್ ಲೈಟ್ ಡಿನ್ನರ್ ಚೆನ್ನಾಗಿ ಅನ್ನಿಸ್ತು. ಇದೇ ಫಸ್ಟ್ ಟೈಮ್ ನಮ್ಮದು ಕ್ಯಾಂಡಲ್ ಲೈಟ್ ಡಿನ್ನರು ತುಂಬಾ ಸಖತ್ತಾಗಿತ್ತು. ಇವನು ಕೂಡ ತುಂಬಾ ಎಂಜಾಯ್ ಮಾಡ್ದ. ಅವನು ಊಟನೇ ಮಾಡಲಿಲ್ಲ. ನಾವು ಎಲ್ಲ ಕೊನೆಗೆ ನಮ್ಮದೆಲ್ಲ ಊಟ ಆದಮೇಲೆ ಅವನಿಗೆ ಸರ್ಕಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಹೊರಗಡೆ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡು ಬಂದ್ವಿ. ಎಲ್ಲ ಫುಲ್ ನಾವಿಬ್ಬರೇ ಎಂಜಾಯ್ ಮಾಡಿದ್ವಿ. ಅವ್ನು ಸುಮ್ಮನೆ ರೌಂಡ್ ಹಾಕಿದ. ಹೀಗಿತ್ತು ನನ್ನ ಸರ್ಪ್ರೈಸ್ ಕ್ಯಾಂಡಲ್ ಲೈಟ್ ಡಿನ್ನರ್. ನಿಮಗೆ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆಗೆ ಈ ಥರ ಟೈಮ್ನ ಸ್ಪೆಂಡ್ ಮಾಡೋದು ತುಂಬಾ ಒಳ್ಳೆಯದು, ತುಂಬಾ ಖುಷಿಯನ್ನು ಕೊಡುತ್ತೆ. ಈ ಥರ ಲೈಫಲ್ಲಿ ಮೂಮೆಂಟ್ಸು, ಒಳ್ಳೆ ಮೂಮೆಂಟ್ಸು ಲೈಫಲ್ಲಿ ಇರಬೇಕಾಗುತ್ತೆ. ಅದು ತುಂಬಾ ಒಳ್ಳೆಯದು. ಈ ಥರ ಅಂತಲೇ ಅಲ್ಲ, ಯಾವುದಾದ್ರೂ ಆಗಿರಲಿ, ಚಿಕ್ಕ ಪುಟ್ಟ ಮೂಮೆಂಟ್ಸು ಲೈಫ್ನಲ್ಲಿ ಇರಬೇಕು. ಮೆಮೊರೀಸು ಯಾವಾಗಲೂ ಒಂದಿನ ಕುಂತು ಈ ಥರ ಮಾಡಿದ್ವಲ್ಲ, ಹಿಂಗಾಗಿತ್ತಲ್ಲ ಅವತ್ತು, ಹಿಂಗೆ ಮಾಡಿದ್ವಿ ಅಂತ ನೆನಪು ಮಾಡಿಕೊಂಡ್ರೆ ಮುಖದಲ್ಲಿ ಒಂದು ನಗು ಬರುತ್ತೆ. ಅದು ತುಂಬಾ ಖುಷಿಯನ್ನು ಕೊಡುತ್ತೆ. ಹಾಗಾಗಿ ಏನೇ ಮನಸ್ತಾಪ ಜಗಳ ಇದ್ರೂ ಎಲ್ಲದನ್ನು ಬಿಟ್ಟು ಸಣ್ಣ ಸಣ್ಣ ಮೂಮೆಂಟ್ ಕೂಡ ನಾವು ಎಂಜಾಯ್ ಮಾಡಿ ಲೀವ್ ಮಾಡಬೇಕು. ನಮ್ಮ ಕ್ಯಾಂಡಲ್ ಲೈಟ್ ಡಿನ್ನರ್ ಹೀಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್.